ಪಾಕಿಸ್ತಾನದ ವಿರುದ್ಧ ಕದನ ವಿರಾಮ ಮಾಡಿದಂತಹ ಕೇಂದ್ರ ಸರ್ಕಾರದ ಕುರಿತಂತೆ ನಮ್ಮಲ್ಲಿ ಒಬ್ಬ ಮಂತ್ರಿಗಳಿದ್ದಾರೆ, ಟಾಕಿಂಗ್ ಮಿನಿಸ್ಟರ್. ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಆಯ್ದುಕೊಂಡು ಅವರ ವಿರುದ್ಧ ಟೀಕೆ ಮಾಡಿದ್ರೇ ಅವರಿಗೆ ತಿಂದ ಅನ್ನ ಜೀರ್ಣ ಆಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಯುದ್ಧ ವಿಕೋಪಕ್ಕೆ ಹೋಗಬಾರ್ದು ಅನ್ನುವ ಕಾರಣಕ್ಕಾಗಿ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಮತ್ತು ಭಾರತೀಯರ ಗುರಿ ಉಗ್ರರನ್ನು ಸದೆಬಿಡುವಂಥದ್ದಾಗಿತ್ತು. ಆ ಕಾರ್ಯ ಸಂಪೂರ್ಣವಾಗಿ ಮುಗಿದ ಮೇಲೂ ಕೂಡ ಇಲ್ಲಿಯ ಟಾಕಿಂಗ್ ಮಿನಿಸ್ಟರ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದಕ್ಷತೆ ಬಗ್ಗೆ ಮಾತನಾಡ್ತಾರೆ ಅಂದರೆ ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. 56 ಇಂಚಿನ ಎದೆಯ ಪ್ರಧಾನಮಂತ್ರಿ ಮೋದಿಯವರ ಮಾತು ಕೇವಲ ಭಾಷಣಕ್ಕೆ ಸೀಮಿತನ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ನೋಡಿ ಟಾಕಿಂಗ್ ಮಿನಿಸ್ಟ್ರೇ, ನೀವು 56 ಇಂಚಿನ ಎದೆಯ ನರೇಂದ್ರ ಮೋದಿಯವರ ಬಗ್ಗೆ ಮಾತನಾಡೋದು ಬಿಡಿ. ನೀವು ಗೆದ್ದ ಮೇಲೆ ಹೇಳಿದ್ರಲ್ಲ, ಭ್ರಷ್ಟರನ್ನು ಕಳ್ಳರನ್ನು ಹೆಡೆಮುರಿ ಕಟ್ತೀನಿ, ಅವರಿಗೆ ಜೈಲಿಗೆ ಕಳಿಸ್ತೀನಿ, ಅದು 6ನೇ ಗ್ಯಾರಂಟಿ ಅಂತ ಹೇಳಿದ್ದಾರಲ್ಲ. 56 ಇಂಚು ಬಿಡಿ, ನಿಮ್ಮ 6ನೇ ಗ್ಯಾರಂಟಿ ಏನಾಯಿತು ಅದನ್ನು ನೋಡ್ಕೊಳ್ಳಿ. ನೀವು ನಿಮ್ಮ ಸ್ವಂತ ಕ್ಷೇತ್ರದಲ್ಲಿ ನೂರಾರು ಕೋಟಿ, ಹತ್ರ 1000 ಕೋಟಿಗೂ ಹೆಚ್ಚು ಮರಳಿನ ಅಕ್ರಮ ದಂಧೆ ನಡೆದಿದೆ. ಅದ್ರ ಬಗ್ಗೆ ನೀವು ಮಾತಾಡಿ. ಅದನ್ನು ಬಿಟ್ಟು ನೀವು ದೇಶದ ಬಗ್ಗೆ, ದೇಶ ಕಾಯುವಂತಹ ನಡೆಸುವಂತಹ ನರೇಂದ್ರ ಮೋದಿ ಅವರ ಬಗ್ಗೆ ಕುಹಕ ಮಾತನಾಡುವುದು ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ದೇಶ ಊರು ಕಾಯಕ್ಕಾಗದವನು ದೇಶ ಕಾಯಕ್ಕೆ ಹೋಗಿದ್ದಂತೆ ನಿಮ್ಮ ಕ್ಷೇತ್ರವನ್ನು, ನಿಮ್ಮ ಊರನ್ನು ನೀವು ಕಾಪಾಡಿಕೊಳ್ಳದೇನೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ದೇಶವನ್ನು ಕಾಯ್ತಾ ಇರುವಂತಹ ನರೇಂದ್ರ ಮೋದಿ ಅವರು ನಿಮ್ಮ ವಿರುದ್ಧ ನೀವು ನಾಲ್ಗೆ ಹರಿಬಿಡ್ತಾ ಇದ್ದಾರೆ ಅಂದರೆ ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದು ಅಂತ ನಾನು ಹೇಳ್ತಾ ಇದ್ದೇನೆ. ಇತ್ತೀಚೆಗೆ ಪಾಕಿಸ್ತಾನದ ಉಗ್ರಗಾಮಿಗಳು ಭಾರತವನ್ನು ಪ್ರವೇಶ ಮಾಡಿ ಪಹಲ್ಗಾಮ್ನಲ್ಲಿ 26 ಜನ ಅಮಾಯಕ ಹಿಂದೂಗಳ ರಕ್ತ ಹರಿಸಿದ್ದನ್ನು ಇಡೀ ಜಗತ್ತೇ ನೋಡಿದೆ. ಇದರ ಮುಂದಿನ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸೇನೆ ಪಾಕಿಸ್ತಾನದ ವಿರುದ್ಧ ಸಿಂಧೂರ ಅನ್ನುವಂಥ ಆಪರೇಷನನ್ನು ಮಾಡಿ ಉಗ್ರವಾದಿಗಳನ್ನು ಸದೆ ಬಡಿದಿದ್ದಾರೆ ಮತ್ತು ಹೆಡೆಮುರಿ ಕಟ್ಟಿದ್ದಾರೆ. ಇದು ಅತ್ಯಂತ ಶ್ಲಾಘನೀಯವಾಗಿರುವಂಥದ್ದು. ಭಾರತೀಯ ಸೇನೆ ಅಪ್ರತಿಮ ಹೋರಾಟಗಾರರಿರುವಂತಹ ಒಂದು ದೊಡ್ಡ ಶಕ್ತಿಯ ಒಂದು ಸೇನೆಯಾಗಿದೆ. ಪ್ರಪಂಚದ ಯಾವುದೇ ಸೇನೆಗಿಂತಲೂ ಕೂಡ ಕಡಿಮೆ ಏನಲ್ಲ ನಮ್ಮ ಭಾರತೀಯ ಸೇನೆ. ಹಿಂದೆ ಹೇಳ್ತಾ ಇದ್ರು, ಚೀನಾದ 10 ಸೈನಿಕರು ನಮ್ಮ ಭಾರತದ ಒಬ್ಬ ಸೈನಿಕಗೆ ಸಮ ಅನ್ನುವಂಥದ್ದು. ಹಾಗೆ ನೋಡಿದರೆ ಪಾಕಿಸ್ತಾನದ 20 ಸೈನಿಕರಿಗೆ ನಮ್ಮ ಭಾರತದ ಒಬ್ಬ ಸೈನಿಕ ಸಾಕು ಅನ್ನುವಂಥದ್ದು ಇವತ್ತಿನ ಈ ಸಿಂಧೂರ ಆಪರೇಷನ್ನಲ್ಲಿ ನಮಗೆ ಗೊತ್ತಾಗಿದೆ. ಇಂತಹ ಕ್ಷಮತೆ ಉಳ್ಳಂತಹ ಮತ್ತು ಶಕ್ತಿಶಾಲಿ ಹೊಂದಿರುವಂತಹ ಸೈನ್ಯ ಹೊಂದಿರುವಂತಹ ಭಾರತ ದೇಶದಲ್ಲಿ ಇರುವಂತಹದ್ದು ಅದು ಒಂದು ಪುಣ್ಯವೇ ಸರಿ. ಇಂತಹ ಸೇನೆ, ಪ್ರಬಲವಾಗಿರುವಂತಹ ಸೇನೆಯ ಹೋರಾಟವನ್ನು ಕಂಡು ವಿಶ್ವದ ದೊಡ್ಡಣ್ಣ ಅಮೇರಿಕಾ ಕೂಡ ಬೆಚ್ಚಿ ಬೆರಗಾಗಿದೆ. ಭಯದಿಂದ ಅದು ಓಡೋಡಿ ಬಂದು ಕದನ ವಿರಾಮ ಮಾಡಿ ಅನ್ನುವಂತಹ ಸಂದೇಶವನ್ನು ಅದು ರವಾನಿಸಿದೆ. ಅಂದರೆ ನಮ್ಮ ಭಾರತೀಯ ಸೇನೆ ಪವರ್ಫುಲ್ ಸೇನೆ, ವಿಶ್ವದಲ್ಲಿಯೇ ಶ್ರೇಷ್ಠವಾಗಿರುವಂತಹ ಸೇನೆ ಇದೆ ಅನ್ನುವಂಥದ್ದನ್ನು ಇವತ್ತು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸೇನೆ ಮತ್ತು ಕೇಂದ್ರ ಸರ್ಕಾರ ನಡೆಸಿರುವಂತಹ ಈ ಸಿಂಧೂರ ಆಪರೇಷನ್ ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ಹೋರಾಟ ಇದೆ. ಶತ್ರುಗಳ ಎದೆನಡಗಿಸುವಂತಹ ಒಂದು ಸದ್ದಡಗಿಸುವಂತಹ ಈ ಹೋರಾಟಕ್ಕೆ ಭಾರತೀಯ 140 ಕೋಟಿ ಜನ ಹೆಮ್ಮೆ ಪಡುವಂತಹದ್ದು ಮತ್ತು ಸೇನೆಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಕರೆಯಾಗಿದೆ. ಪಾಕಿಸ್ತಾನದ ವಿರುದ್ಧ ಕದನ ವಿರಾಮ ಮಾಡಿದಂತಹ ಕೇಂದ್ರ ಸರ್ಕಾರದ ಕುರಿತಂತೆ ನಮ್ಮಲ್ಲಿ ಒಬ್ಬ ಮಂತ್ರಿಗಳಿದ್ದಾರೆ, ಟಾಕಿಂಗ್ ಮಿನಿಸ್ಟರ್. ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಆಯ್ದುಕೊಂಡು ಅವರ ವಿರುದ್ಧ ಟೀಕೆ ಮಾಡಿದ್ರೇ ಅವರಿಗೆ ತಿಂದ ಅನ್ನ ಜೀರ್ಣ ಆಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಯುದ್ಧ ವಿಕೋಪಕ್ಕೆ ಹೋಗಬಾರ್ದು ಅನ್ನುವ ಕಾರಣಕ್ಕಾಗಿ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಮತ್ತು ಭಾರತೀಯರ ಗುರಿ ಉಗ್ರರನ್ನು ಸದೆಬಿಡುವಂಥದ್ದಾಗಿತ್ತು. ಆ ಕಾರ್ಯ ಸಂಪೂರ್ಣವಾಗಿ ಮುಗಿದ ಮೇಲೂ ಕೂಡ
ಇಲ್ಲಿಯ ಟಾಕಿಂಗ್ ಮಿನಿಸ್ಟರ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದಕ್ಷತೆ ಬಗ್ಗೆ ಮಾತನಾಡ್ತಾರೆ ಅಂದರೆ ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. 56 ಇಂಚಿನ ಎದೆಯ ಪ್ರಧಾನಮಂತ್ರಿ ಮೋದಿಯವರ ಮಾತು ಕೇವಲ ಭಾಷಣಕ್ಕೆ ಸೀಮಿತನ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ನೋಡಿ ಟಾಕಿಂಗ್ ಮಿನಿಸ್ಟ್ರೇ, ನೀವು 56 ಇಂಚಿನ ಎದೆಯ ನರೇಂದ್ರ ಮೋದಿಯವರ ಬಗ್ಗೆ ಮಾತನಾಡೋದು ಬಿಡಿ. ನೀವು ಗೆದ್ದ ಮೇಲೆ ಹೇಳಿದ್ರಲ್ಲ, ಭ್ರಷ್ಟರನ್ನ ಕಳ್ಳರನ್ನ ಹೆಡೆಮುರಿ ಕಟ್ತೀನಿ, ಅವರಿಗೆ ಜೈಲಿಗೆ ಕಳಿಸ್ತೀನಿ, ಅದು 6ನೇ ಗ್ಯಾರಂಟಿ ಅಂತ ಹೇಳಿದ್ದಾರಲ್ಲ. 56 ಇಂಚು ಬಿಡಿ, ನಿಮ್ಮ 6ನೇ ಗ್ಯಾರಂಟಿ ಏನಾಯ್ತು ಅದನ್ನು ನೋಡ್ಕೊಳ್ಳಿ. ನೀವು ನಿಮ್ಮ ಸ್ವಂತ ಕ್ಷೇತ್ರದಲ್ಲಿ ನೂರಾರು ಕೋಟಿ, ಹತ್ರ 1000 ಕೋಟಿಗೂ ಹೆಚ್ಚು ಮರಳಿನ ಅಕ್ರಮ ದಂಧೆ ನಡೆದಿದೆ. ಅದ್ರ ಬಗ್ಗೆ ನೀವು ಮಾತಾಡಿ. ಅದನ್ನು ಬಿಟ್ಟು ನೀವು ದೇಶದ ಬಗ್ಗೆ, ದೇಶ ಕಾಯುವಂತಹ ನಡೆಸುವಂತಹ ನರೇಂದ್ರ ಮೋದಿ ಅವರ ಬಗ್ಗೆ ಕುಹಕ ಮಾತನಾಡುವುದು ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ದೇಶ ಊರು ಕಾಯಕ್ಕಾಗದವನು ದೇಶ ಕಾಯಕ್ಕೆ ಹೋಗಿದ್ದಂತೆ ನಿಮ್ಮ ಕ್ಷೇತ್ರವನ್ನು, ನಿಮ್ಮ ಊರನ್ನು ನೀವು ಕಾಪಾಡಿಕೊಳ್ಳದೇನೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ದೇಶವನ್ನು ಕಾಯ್ತಾ ಇರುವಂತಹ ನರೇಂದ್ರ ಮೋದಿ ಅವರು ನಿಮ್ಮ ವಿರುದ್ಧ ನೀವು ನಾಲ್ಗೆ ಹರಿಬಿಡ್ತಾ ಇದ್ದಾರೆ ಅಂದರೆ ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಪಾಕಿಸ್ತಾನದ ಉಗ್ರಗಾಮಿಗಳು ಭಾರತವನ್ನು ಪ್ರವೇಶ ಮಾಡಿ ಪಹಲ್ಗಾಮ್ನಲ್ಲಿ 26 ಜನ ಅಮಾಯಕ ಹಿಂದೂಗಳ ರಕ್ತ ಹರಿಸಿದ್ದನ್ನು ಇಡೀ ಜಗತ್ತೇ ನೋಡಿದೆ. ಇದರ ಮುಂದಿನ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸೇನೆ ಪಾಕಿಸ್ತಾನದ ವಿರುದ್ಧ ಸಿಂಧೂರ ಅನ್ನುವಂಥ ಆಪರೇಷನನ್ನು ಮಾಡಿ ಉಗ್ರವಾದಿಗಳನ್ನು ಸದೆ ಬಡಿದಿದ್ದಾರೆ ಮತ್ತು ಹೆಡೆಮುರಿ ಕಟ್ಟಿದ್ದಾರೆ. ಇದು ಅತ್ಯಂತ ಶ್ಲಾಘನೀಯವಾಗಿರುವಂಥದ್ದು. ಭಾರತೀಯ ಸೇನೆ ಅಪ್ರತಿಮ ಹೋರಾಟಗಾರರಿರುವಂತಹ ಒಂದು ದೊಡ್ಡ ಶಕ್ತಿಯ ಒಂದು ಸೇನೆಯಾಗಿದೆ. ಪ್ರಪಂಚದ ಯಾವುದೇ ಸೇನೆಗಿಂತಲೂ ಕೂಡ ಕಡಿಮೆ ಏನಲ್ಲ ನಮ್ಮ ಭಾರತೀಯ ಸೇನೆ. ಹಿಂದೆ ಹೇಳ್ತಾ ಇದ್ರು, ಚೀನಾದ 10 ಸೈನಿಕರು ನಮ್ಮ ಭಾರತದ ಒಬ್ಬ ಸೈನಿಕಗೆ ಸಮ ಅನ್ನುವಂಥದ್ದು. ಹಾಗೆ ನೋಡಿದರೆ ಪಾಕಿಸ್ತಾನದ 20 ಸೈನಿಕರಿಗೆ ನಮ್ಮ ಭಾರತದ ಒಬ್ಬ ಸೈನಿಕ ಸಾಕು ಅನ್ನುವಂಥದ್ದು ಇವತ್ತಿನ ಈ ಸಿಂಧೂರ ಆಪರೇಷನ್ನಲ್ಲಿ ನಮಗೆ ಗೊತ್ತಾಗಿದೆ. ಇಂತಹ ಕ್ಷಮತೆ ಉಳ್ಳಂತಹ ಮತ್ತು ಶಕ್ತಿಶಾಲಿ ಹೊಂದಿರುವಂತಹ ಸೈನ್ಯ ಹೊಂದಿರುವಂತಹ ಭಾರತ ದೇಶದಲ್ಲಿ ಇರುವಂತಹದ್ದು ಅದು ಒಂದು ಪುಣ್ಯವೇ ಸರಿ. ಇಂತಹ ಸೇನೆ, ಪ್ರಬಲವಾಗಿರುವಂತಹ ಸೇನೆಯ ಹೋರಾಟವನ್ನು ಕಂಡು ವಿಶ್ವದ ದೊಡ್ಡಣ್ಣ ಅಮೇರಿಕಾ ಕೂಡ ಬೆಚ್ಚಿ ಬೆರಗಾಗಿದೆ. ಭಯದಿಂದ ಅದು ಓಡೋಡಿ ಬಂದು ಕದನ ವಿರಾಮ ಮಾಡಿ ಅನ್ನುವಂತಹ ಸಂದೇಶವನ್ನು ಅದು ರವಾನಿಸಿದೆ. ಅಂದರೆ ನಮ್ಮ ಭಾರತೀಯ ಸೇನೆ ಪವರ್ಫುಲ್ ಸೇನೆ, ವಿಶ್ವದಲ್ಲಿಯೇ ಶ್ರೇಷ್ಠವಾಗಿರುವಂತಹ ಸೇನೆ ಇದೆ ಅನ್ನುವಂಥದ್ದನ್ನು ಇವತ್ತು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸೇನೆ ಮತ್ತು ಕೇಂದ್ರ ಸರ್ಕಾರ ನಡೆಸಿರುವಂತಹ ಈ ಸಿಂಧೂರ ಆಪರೇಷನ್ ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ಹೋರಾಟ ಇದೆ. ಶತ್ರುಗಳ ಎದೆನಡಗಿಸುವಂತಹ ಒಂದು ಸದ್ದಡಗಿಸುವಂತಹ ಈ ಹೋರಾಟಕ್ಕೆ ಭಾರತೀಯ 140 ಕೋಟಿ ಜನ ಹೆಮ್ಮೆ ಪಡುವಂತಹದ್ದು ಮತ್ತು ಸೇನೆಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂತಹದ್ದು ನಮ್ಮ ಕರೆಯಾಗಿದೆ.